ನಿಮ್ಗೊಂದು ಪ್ರಶ್ನೆ. ಒಂದು ಸಣ್ಣ ಗ್ರಾಮದಲ್ಲಿ ಒಂದರ ನಂತರ ಒಂದು ಮಗು ಕಾಣೆ ಆಗ್ತಾ ಇತ್ತು ಅಂದ್ರೆ ನೀವೇನ್ ಮಾಡ್ತೀರಾ? ಪೊಲೀಸರ ಹತ್ರ ಹೋಗ್ತೀರಾ? ನೆರೆಹೊರೆಯವರನ್ನೆಲ್ಲ ಕೇಳ್ತೀರಾ? ರಾತ್ರಿ ಹೊತ್ತು ಊಟ ಮಾಡದೆ ಮಕ್ಕಳ ಹೆಸರನ್ನು ಜಪ ಮಾಡ್ತಾ ಬೀದಿ ಬೀದಿಯಲ್ಲಿ ಅಲಿತಾ ಇರ್ತೀರಾ. ಆದ್ರೆ ಪೊಲೀಸರು ನಿಮ್ಮ ಮಾತು ಕೇಳಲಿಲ್ಲ ಅಂದ್ರೆ, ನೆರೆಹೊರೆಯವರು ನಿಮ್ಮ ಮಾತನ್ನು ತಿರಸ್ಕಾರ ಮಾಡಿದ್ರೆ ಮತ್ತು ನಿಮ್ಮ ಮಗು ಎಲ್ಲಿಗೆ ಹೋಗಿದೆ ಅಂದ್ರೆ ನಿಮ್ಮ ಊಹೆಗೂ ನಿಲುಕದಷ್ಟು ಭಯಾನಕವಾಗಿರುವಂತಹ ಸತ್ಯ ನಿಮ್ಗೆ ತಿಳಿದು ಬಂದ್ರೆ ನೀವೇನ್ ಮಾಡ್ತೀರಾ? ಇದು ಕೇವಲ ಕಥೆ ಅಲ್ಲ ಸ್ನೇಹಿತರೆ, ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ. ನಮ್ಮ ದೇಶದಲ್ಲಿ ನಮ್ಮ ಕಾಲದಲ್ಲಿ ನಡೆದಿರುವಂತಹ ಘಟನೆ. ಇದು ನಿಥಾರಿ. ಉತ್ತರ ಪ್ರದೇಶದ ನ್ಯೂಡಾ ನಗರದಲ್ಲಿ ಸೆಕ್ಟರ್ 31 2000ರ ದಶಕದಲ್ಲಿ ನಮ್ಮ ಭಾರತ ದೇಶ ಬೆಳವಣಿಗೆಯ ಕನಸನ್ನು ಕಂಡಿತು. IT ಕಂಪನಿಗಳು ಸಣ್ಣಗೆ ತಮ್ಮ ತಲೆಯನ್ನು ಎತ್ಕೊಳ್ತಾ ಇತ್ತು. ಇವಾಗೇನೋ ನಮ್ಮ ದೇಶ ಬದಲಾಗತ್ತೆ ಅನ್ನೋ ಒಂದು ಕಾಲದಲ್ಲಿ ಒಂದು ಸುಂದರವಾಗಿರುವಂತಹ ನಗರದಲ್ಲಿ ಒಂದು ಭಯಾನಕವಾಗಿರುವಂತಹ ಮೂಲೆ ನಿಮಗೆ ಕಾಣಿಸುತ್ತೆ. ಅದೇ ನಿಥಾರಿ ಎಂಬ ಗ್ರಾಮ. ನಿಥಾರಿ ಒಂದು ಸಣ್ಣ ಹಳ್ಳಿ. ಅಲ್ಲಿ ಬರೀ ಚಿಕ್ಕ ಚಿಕ್ಕ ಮನೆಗಳು ಕಾಣಿಸ್ತಾ ಇತ್ತು. ಬರೀ ಕಾರ್ಮಿಕರು ಅಲ್ಲಿ ವಾಸ ಮಾಡ್ತಾ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳು ಮಣ್ಣಿನ ರಸ್ತೆ ಮೇಲೆ ಆಟ ಆಡ್ತಾ ಇದ್ರು. ಅಮ್ಮಂದಿರು ರಾತ್ರಿ ಹೊತ್ತು ಅಡಿಗೆ ಮಾಡ್ತಾ ಇದ್ರು. ಆದರೆ ಆ ಸಾಮಾನ್ಯ ಗ್ರಾಮದ ಪಕ್ಕದಲ್ಲಿ ಒಂದು D5 ಸಂಸ್ಥೆಯ ದೊಡ್ಡ ಬಂಗ್ಲೋ ಇರುತ್ತೆ. ಆ ಬಂಗ್ಲೋದಲ್ಲಿ ನಡೀತಿರುವಂತಹ ಘಟನೆ ಈ ಊರವರಿಗೆ ಯಾರಿಗೂ ಕೂಡ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆ ಮನೆಯ ಮಾಲೀಕ ಶ್ರೀಮಂತ ಉದ್ಯಮಿಯಾಗಿದ್ದ. ಅವನ ಹೆಸರು ಮೋನಿಂದರ್ ಸಿಂಗ್ ಫದೇರ್ ಅಂತೇಳಿ. ಅವನ ಜೊತೆ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ, ಅವನ ಆಳು ಸುರೇಂದ್ರ ಕೂಲಿ ಅಂತೇಳಿ. ಇವರಿಬ್ಬರ ಹೆಸರನ್ನ ಕೊನೆ ತನಕ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಈ ಕತೆ ಸುತ್ತಮುತ್ತ ಇವರಿಬ್ಬರ ಹೆಸರಲ್ಲೇ ನಡೀತಾ ಇರತ್ತೆ. ಇವರೇ ಮೇನ್ ಕಿಂಗ್ ಪಿನ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಭಯಾನಕ ಆಗಿರುವಂತಹ ಕತೆಗಳು ನಿಮ್ಮ ಮುಂದೆ ಸದಾ ಕಾಲ ಬರ್ತಾ ಇರುತ್ತೆ. 2004, 2005, 2006 ಆ 3 ವರ್ಷದಲ್ಲಿ ಆ ಒಂದು ಚಿಕ್ಕ ಗ್ರಾಮದಲ್ಲಿ ಮಕ್ಕಳು ಕಾಣೆಯಾಗ್ತಾ ಇದ್ರು. ಒಂದರ ನಂತರ ಒಬ್ರು, ಒಬ್ಬರ ನಂತರ ಒಬ್ರು ಚಿಕ್ಕ ಚಿಕ್ಕ ಮಕ್ಕಳು ಕಾಣೆಯಾಗ್ತಾ ಇದ್ರು. ಎಲ್ಲಿಗೆ ಹೋದ್ರು ಅಂತೇಳಿ ಅಲ್ಲಿ ವಾಸಿಸ್ತಿರುವಂತಹ ಕಾರ್ಮಿಕರಿಗೆ ಯಾರಿಗೂ ಕೂಡ ಅರಿವಿರ್ಲಿಲ್ಲ. ಮೊದಲಿಗೆ ಒಂದು ಸಣ್ಣ ಹುಡುಗಿ, ಅವಳ ಹೆಸರು ಪಾಯಲ್ ಅಂತೇಳಿ. ಅವಳು ಸ್ಕೂಲಿಗೆ ಹೋಗಿರ್ತಾಳೆ. ವಾಪಸ್ ಬರ್ತಿರ್ಬೇಕಾದ್ರೆ ಅವಳಿಗೆ ಬರೀ 8 ವರ್ಷ. ಮನೆಯಲ್ಲಿ ಅಮ್ಮ ಕಾಯ್ತಾ ಇರ್ತಾಳೆ. ಆದ್ರೆ ಆ ಮಗು ಬರೋದೇ ಇಲ್ಲ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೇಳ್ತಾರೆ, ನನ್ನ ಮಗು ಎಲ್ಲೋಯ್ತು ಅಂತೇಳಿ. ಯಾರು ಕೂಡ ಸರಿಯಾಗಿ ಉತ್ತರನೇ ಕೊಡೋದಿಲ್ಲ. ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ ಅಂತೇಳಿ. ಆ ತಾಯಿ ಓಡಿ ಹೋಗಿ ಪೊಲೀಸರ ಬಳಿ ಕೇಳ್ತಾರೆ, ನನ್ನ ಮಗು ಕಾಣೆಯಾಗಿದೆ, ನನಗೆ ಹುಡುಕಿ ಕೊಡ್ರಿ ಅಂತೇಳಿ. ಅಲ್ಲಿರುವಂತ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ನಿನ್ನ ಮಗಳು ಎಲ್ಲೋಗಿದ್ದಾಳೋ ನಮ್ಗೇನು ಗೊತ್ತು, ನಾಳೆ ಬರ್ತಾಳೆ, ಹೋಗು ಅಂತೇಳಿ ಆ ಒಂದು ತಾಯಿನ ಮನೆಗೆ ಕಳಿಸ್ತಾರೆ. ಆದ್ರೆ ಮರುದಿನ ಆ ಮಗು ಬರೋದೇ ಇಲ್ಲ. ಅದು ಒಂದೇ ಮಗು ಅಲ್ಲ ಸ್ನೇಹಿತರೆ, ಇಲ್ಲಿಂದ ಶುರುವಾಗುತ್ತೆ ಒಂದೊಂದು ಮಗು ಕಾಣೆ ಆಗ್ತಿರುವಂತಹ ಕತೆ. ಮತ್ತೆ ಇನ್ನೊಂದು ಮಗು ಕಾಣೆ ಆಗತ್ತೆ. ಮತ್ತೊಬ್ರು ಪಾಲಕರು ಪೊಲೀಸ್ ಮೆಟ್ಲನ್ನ ಹತ್ತುತ್ತಾರೆ. ಮತ್ತೆ ಅಧಿಕಾರಿಗಳು ಅದೇ ಮಾತನ್ನು ಹೇಳ್ತಾರೆ, ನಿಮ್ಮ ಮಕ್ಕಳು ಎಲ್ಲಿ ಆಟ ಆಡಕ್ ಹೋಗಿದ್ದಾರೆ ನಮ್ಗೇನು ಗೊತ್ತು, ಎಲ್ಲಿ ಕೆಲಸ ಮಾಡಕ್ ಹೋಗಿದ್ದಾರೆ ನಮ್ಗೇನು ಗೊತ್ತು, ನೀವು ಬಂದು ನಮಗ್ ಕೇಳಿದ್ರೆ ನಾವ್ ಎಲ್ಲಿಂದ ಹುಡುಕಾಡಿ ಕೊಡೋಣ ಅಂತೇಳಿ ಕಂಪ್ಲೇಂಟ್ ಅನ್ನ ತಗೊಳ್ಳಾರ್ದೆ ಆ ಒಬ್ಬ ಕಾರ್ಮಿಕರನ್ನ ವಾಪಸ್ ಕಳಿಸ್ತಾರೆ. ಸೊ ಇದು ಒಂದೇ ಮಗು ಅಲ್ಲ ಸ್ನೇಹಿತರೆ, 17 ಮಕ್ಕಳು ಕಾಣೆ ಆಗೋ ತನಕ ಆ ಪೊಲೀಸರು ಯಾರು ಕೂಡ ಜವಾಬ್ದಾರಿ ತಗೊಳ್ಳಲ್ಲ. ಒಂದು FIR ರಿಜಿಸ್ಟರ್ ಆಗಲ್ಲ, ಒಂದು ಪೆನ್ನು ಪೇಪರ್ ಹಿಡಿಯೋದಿಲ್ಲ. ಒಬ್ಬ ಅಧಿಕಾರಿನೂ ಕೂಡ ಆ ಕಾರ್ಮಿಕರ ಮಕ್ಕಳ ಹತ್ರ ಬಂದು ಎಲ್ಲಿ ಮಕ್ಕಳು ಕಾಣೆಯಾಗಿದ್ದಾರೆ ಅಂತೇಳಿ ಯಾರಿಗೂ ಕೂಡ ಕೇಳೋದಿಲ್ಲ. ಒಂದು ಮಗುವಿನ ಹಿಂದೆ ಒಂದು ಕುಟುಂಬ ಇತ್ತು. ಒಂದು ಕುಟುಂಬದ ಹಿಂದೆ ಅಪ್ಪ ಅಮ್ಮ ಇದ್ರು. ಎಷ್ಟೋ ರಾತ್ರಿ ಊಟ ಮಾಡದೆ ರಾತ್ರಿ ಹೊತ್ತು ಅಳ್ತಿರುವಂತಹ ಚಿಕ್ಕ ಚಿಕ್ಕ ಮನೆಗಳು ಇದ್ವು. ಆದ್ರೆ ಆ ನರಕ, ಆ ಅಳು ಆ ಅಧಿಕಾರಿಗಳಿಗೆ ಕೇಳಿಸ್ತಾ ಇರ್ಲಿಲ್ಲ. ಯಾಕೆ? ಯಾಕೆ ಅಂದ್ರೆ ಅದು ಕಳೆದೋಗಿರುವಂತ ಮಕ್ಕಳು ಶ್ರೀಮಂತರ ಮಕ್ಕಳಲ್ಲ, ಕಾರ್ಮಿಕರ ಮಕ್ಕಳು. ಅವರಿಗೆ ಅಕ್ಷರ ಸರಹ ಬರುತ್ತಿರೋದಿಲ್ಲ, ಅವರಿಗೆ ಅಧಿಕಾರ ಇರೋದಿಲ್ಲ, ಅವರಿಗೆ ಪೆನ್ನು ಪೇಪರ್ ಅಂದ್ರೆ ಗೊತ್ತಿರ್ಲಾರ್ದಂತಹ ಮಕ್ಕಳು, ಗೊತ್ತಿರ್ಲಾರ್ದಂತಹ ಅಪ್ಪ ಅಮ್ಮನ ಮಕ್ಕಳು. ಸೊ ಅವ್ರು ಯಾಕೆ ವಿಚಾರ ಮಾಡ್ತಾರೆ? ಬಡವರ ನೋವಿಗೆ ಬೆಲೆ ಇಲ್ಲ, ಇದು ನಮ್ಮ ವ್ಯವಸ್ಥೆಯ ಕ್ರೌರ್ಯ. ಒಂದು ದಿನ ಒಂದು ತಾಯಿ ಸುನೀತಾ ಅಂತೇಳಿ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಪ್ರತಿದಿನ ಪೊಲೀಸ್ ಮೆಟ್ಲನ್ನ ಹತ್ತುತ್ತಾಳೆ. ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ, ನನ್ನ ಮಗು ಕಾಣೆಯಾಗಿದ್ದಾಳೆ, ಹುಡುಕ್ಯಾಡಿ ಕೊಡಿ ಅಂತೇಳಿ. ಪೊಲೀಸರು ಹೇಳೋದು ಒಂದೇ ಮಾತು, ನಿನ್ನ ಮಗು ಕಾಣೆಯಾಗಿದೆ, ಹೌದು, ಇವತ್ತು ಬೇಡ ನಾಳೆ ಬಾ, ರಿಜಿಸ್ಟರ್ ಮಾಡ್ಕೋತೀನಿ, ನಿನ್ನ ಕಂಪ್ಲೇಂಟ್ ಅನ್ನ FIR ಕಾಪಿಯನ್ನ ಬರ್ಕೋತೀನಿ ಅಂತೇಳಿ ಪ್ರತಿದಿನ ನಾಳೆ ಬಾ ಅಂತೇಳಿ ಆ ತಾಯಿ ಪ್ರತಿದಿನ ಆ ಪೊಲೀಸ್ ಮೆಟ್ಲನ್ನ ಹತ್ತುತ್ತಾ ಇದ್ಲು. ಸೊ ಹಾಗೆ ಒಂದು ತಿಂಗಳ ಗಟ್ಲೆ ಆ ತಾಯಿ ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ಲು. ಅಲ್ಲಿರುವಂತಹ ಅಧಿಕಾರಿಗಳು ಹೇಳ್ತಾ ಇದ್ರು, ನಾಳೆ ಬಾ ಅಂತೇಳಿ.
ಎಷ್ಟು ದಿನ ಅಂತೇಳಿ ಆ ಮಕ್ಕಳಿಗೋಸ್ಕರ ಆ ತಾಯಿ ಅಲ್ದಾಡಿದ್ರು. ಆದ್ರೆ ಅವರಿಗೆ ನ್ಯಾಯನೇ ಸಿಗಲಿಲ್ಲ. ಇದು ಕೇವಲ ಒಂದೇ ಒಂದು ಕುಟುಂಬ ಅಲ್ಲ ಸ್ನೇಹಿತರೆ. ಹಲವು ಕುಟುಂಬಗಳು ಆ ಪೊಲೀಸ್ ಸ್ಟೇಷನ್‌ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಯಾವುದೇ ತರದ ಅಧಿಕಾರಿಗಳು ಎಫ್ಐಆರ್ ಕಾಪಿನ ರಿಜಿಸ್ಟರ್ ಮಾಡಿರ್ಲಿಲ್ಲ. ಎಫ್ಐಆರ್ ಬರ್ದಿರ್ಲಿಲ್ಲ. ಪ್ರತಿ ಸಲ ತನ್ನ ಒಂದೊಂದು ಕುಟುಂಬ ಆ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಾ ಇತ್ತು. ಪ್ರತಿ ಸಲ ಅಧಿಕಾರಿಗಳು ವಾಪಸ್ ಕಳಿಸ್ತಾ ಇದ್ರು. ಒಬ್ಬ ಅಧಿಕಾರಿನೂ ಸಹ ಆ ಆ ಕಾರ್ಮಿಕರ ಮನೆಗೆ ಬಂದು ನಿನ್ನ ಮಗು ಹೇಗೆ ಕಾಣೆಯಾಯಿತು ಅಂತೇಳಿ ಯಾರು ಕೂಡ ಕೇಳಲಿಲ್ಲ. ಯಾಕೆ ಅಂದ್ರೆ ಅವರು ಕೆಲಸ ಮಾಡ್ತಿರೋದು ಡಿ5 ಸಂಸ್ಥೆಯ ಜೊತೆಗೆ. ಸೊ ಆ ವ್ಯಕ್ತಿಗೆ ದೊಡ್ಡ ಪೊಲಿಟಿಕಲ್ ಪವರ್ ಇತ್ತು. ಯಾರು ಕೂಡ ಆ ವ್ಯಕ್ತಿಯ ಮೇಲೆ ಸಂಶಯನೇ ಪಡ್ತಾ ಇರಲಿಲ್ಲ. ಆ ತರ ಒಂದು ಸೇಫ್ ಆಗಿ ಗೇಮನ್ನ ಆಡ್ತಾ ಇದ್ದ. ನಮ್ಮ ದೇಶದಲ್ಲಿ ಪರಿಸ್ಥಿತಿ ಹೇಗಿತ್ತಂದ್ರೆ ಹಣ ಮತ್ತು ಅಧಿಕಾರ ಇತ್ತು ಅಂದ್ರೆ ಶವನು ಕೂಡ ಮಾತನಾಡೋದಿಲ್ಲ. ಆ ತರ ನಮ್ಮ ಕಾನೂನು ವ್ಯವಸ್ಥೆ ಅಲ್ಲಿರುವಂತ ಅಧಿಕಾರಿ ಆ ತರ ಆಗಿದ್ರು. ಆದ್ರೆ ಒಂದು ದಿನ ಒಂದು ಸತ್ಯ ಹೊರಗ್ ಬರುತ್ತೆ. ಆ ಸತ್ಯ ಹೊರಗ್ ಬಂದಿದ್ದು ಅಲ್ಲಿರುವಂತಹ ನಾಯಿಗಳಿಂದ. ಡಿಸೆಂಬರ್ 2006 ಪ್ರತಿ ರಾತ್ರಿ ಪ್ರತಿದಿನ ಆ ನಿತಾರಿ ಎಂಬ ಗ್ರಾಮದ ನಾಯಿಗಳು ಡಿ5 ಬಂಗ್ಲೋ ಹಿಂದೆ ಒಂದು ಮೋರಿ ಇತ್ತು. ಆ ಮೋರಿ ಬಳಿ ಪ್ರತಿ ದಿನ ಬಂದು ಅಲ್ಲಿ ಇರ್ತಾ ಇತ್ತು. ಪ್ರತಿದಿನ ಅಲ್ಲಿ ಬರ್ತಾ ಇತ್ತು. ಪ್ರತಿದಿನ ಅಲ್ಲಿ ಬೊಗಳ್ತಾ ಇದ್ವು. ಯಾಕೆ ಅಂತೇಳಿ ಆ ಊರಿನ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗಿ ನೋಡಿದಾಕರ ಅವನಿಗೆ ಒಂದು ದೊಡ್ಡ ಶಾಕ್ ಆಗಿದೆ. ಅಲ್ಲಿ ಅವನು ನೋಡ್ತಾನೆ ಚಿಕ್ಕ ಚಿಕ್ಕ ಮೂಳೆಗಳು, ಚಿಕ್ಕ ಚಿಕ್ಕ ಬುರುಡೆ, ಚಿಕ್ಕ ಚಿಕ್ಕ ಮಾಂಸಗಳು ಎಲ್ಲವೂ ಕೂಡ ಕಾಣಿಸುತ್ತೆ. ಅವನಿಗೆ ಬಾಯಲ್ಲಿ ಮಾತು ಬರೋದಿಲ್ಲ. ಕೈಕಾಲು ನಡುಗ್ತಾ ಇರ್ತವೆ. ಸೊ ಅವಾಗ್ಲೇನೆ ಅವನು ಓಡಿ ಹೋಗಿ ಊರವ್ರನ್ನೆಲ್ಲ ಅಲ್ಲಿ ಕರ್ಕೊಂಡ್ ಬರ್ತಾನೆ. ಅಲ್ಲಿ ಸಿಕ್ಕಿರುವಂತಹ ಬುರುಡೆ ಚಿಕ್ಕ ಚಿಕ್ಕ ಮಕ್ಕಳದು, ಚಿಕ್ಕ ಚಿಕ್ಕ ಹೆಣ್ಮಕ್ಕಳದು. ಸೊ ಎಲ್ಲ ಪಾರ್ಟ್ಸ್‌ಗಳು ಅಲ್ಲಿ ಬಿದ್ದಿರ್ತವೆ. ಈ ಬಾರಿ ಪೊಲೀಸರು ಕೂಡ ಅಲ್ಲಿ ಬರ್ತಾರೆ. ವಿಚಾರಣೆಗಳನ್ನೆಲ್ಲ ಮಾಡ್ತಾರೆ. ಮತ್ತು ಅವರು ಕಂಡಿದ್ದು ಭಾರತ ಇತಿಹಾಸದಲ್ಲಿ ಅತ್ಯಂತ ಭಯಾನಕ ಆಗಿರುವಂತಹ ದೃಶ್ಯಗಳು. ಚಿಕ್ಕ ಚಿಕ್ಕ ಮಕ್ಕಳ ಮೂಳೆ, ಮನುಷ್ಯರ ಮೂಳೆ, ಹೆಣ್ಣು ಮಕ್ಕಳ ಮೂಳೆ, ಬುರುಡೆ ಎಲ್ಲವನ್ನು ನೋಡಿ ಇಡೀ ಊರಿಗೂರೇ ಬೆರಗಾಗಿತ್ತು. ಆ ಡಿ5 ಬಂಗ್ಲೆಯ ಒಳ ಚರಂಡಿಯಿಂದ ಆ ಚೇಂಬರ್‌ನಲ್ಲಿ ಬರ್ತಾ ಇತ್ತು ಚಿಕ್ಕ ಚಿಕ್ಕ ಮಕ್ಕಳ ಮೂಳೆ, ಆ ಚಿಕ್ಕ ಚಿಕ್ಕ ಮಕ್ಕಳ ಸಣ್ಣ ಸಣ್ಣ ಪಾರ್ಟ್ಸ್‌ಗಳು, ಬಟ್ಟೆಗಳು, ಎಲ್ಲವೂ ಚಪ್ಪಲಿಗಳು ಎಲ್ಲವೂ ಕೂಡ ಆ ಚೇಂಬರಿಂದ ಹೊರಗೆ ಬರ್ತಾ ಇತ್ತು. ಎಲ್ಲವನ್ನು ಕೂಡ ಆ ಊರಿನ ಗ್ರಾಮಸ್ಥರು ಇದು ಯಾರು ಇರ್ಬೋದು ಅಂತೇಳಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅಧಿಕಾರಿಗಳ ದಾಖಲೆಯ ಪ್ರಕಾರ ಅಲ್ಲಿ 17 ಜೀವಗಳು ಬಲಿಯಾಗಿತ್ತು. ಆ ಮೂಳೆಯ ಹಿಂದೆ ಒಂದೊಂದು ಜೀವ ಇತ್ತು. ಒಂದೊಂದು ಜೀವದ ಹಿಂದೆ ಒಂದೊಂದು ಕುಟುಂಬ ಇತ್ತು. ಒಂದೊಂದು ಕುಟುಂಬದ ಹಿಂದೆ ಅಪ್ಪ ಅಮ್ಮನ ಕಣ್ಣೀರಿತ್ತು. ಇದನ್ನೆಲ್ಲ ಯಾರು ಮಾಡಿದ್ರು ಅಂತೇಳಿ ಅಧಿಕಾರಿಗಳು ತನಿಖೆ ಮಾಡಿದಾಕ್ರ ಅವ್ರಿಗೆ ಸಿಕ್ಬಿಡೋದೆ ಈ ಸುರೇಂದ್ರ ಕೂಲಿ ಅಂತೇಳಿ. ಸೊ ಇವ್ನು ಯಾಕೆ ಈ ತರ ಕೊಂದ ಅಂತೇಳಿ ನಿಮ್ಗೆಲ್ಲ ಪ್ರಶ್ನೆ ಬರ್ಬೋದಲ್ಲ. ಆ ಕೂಲಿ ಆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ದ. ಕಿಡ್ನಾಪ್ ಮಾಡ್ಬಿಟ್ಟು ಆ ಬಂಗ್ಲೆಲ್ಲ ತರ್ತಿದ್ದ. ತಂದ್ಬಿಟ್ಟು ಮಕ್ಕಳನ್ನ ಸಾಯಿಸ್ತಾ ಇದ್ದ. ಆ ಸತ್ತು ಬಿದ್ದಿರುವಂತ ಮಕ್ಕಳ ಮಾಂಸವನ್ನ ಅವನು ತಿಂತಾ ಇದ್ದ. ಎಷ್ಟು ಭೀಕರವಾಗಿ ತಿಂತಾ ಇದ್ದ ಅಂದ್ರೆ ನಾನು ಹೇಳಕ್ಕೆ ಒಂಥರ ಅಜೀಬ್ ಆಗ್ತಿದೆ. ನಿಮ್ಗೆ ಕೇಳೋರಿಗೆ ಯಾವ ತರ ಫೀಲ್ ಆಗ್ತಿರಬಹುದು. ಚಿಕ್ಕ ಮಕ್ಕಳ ಮಾಂಸ ತಿನ್ನೋದಂದ್ರೆ ಅದು ಸಾಮಾನ್ಯದ ಮಾತಾ? ಇದನ್ನ ನಾರ್ ಕ್ಯಾಲಿಬಾಲಿಸಮ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಯಾವುದೋ ಒಬ್ಬ ಮನುಷ್ಯನ ಸತ್ತು ಹೋಗಿರುವಂತ ಮನುಷ್ಯನ ದೇಹದ ಭಾಗವನ್ನು ತಿನ್ನೋರನ್ನ ನಾರ್ ಕ್ಯಾಲಿಬಾಲಿಸಮ್ ಅಂತ ಹೇಳಿ ಕರೀತಾರೆ. ಅಂದ್ರೆ ನರ ಭಕ್ಷಕ ಅಂತ ಹೇಳಿ ಕರೀತಾರೆ. ಆಮೇಲೆ ಈ ಸುರೇಂದ್ರ ಕೂಲಿ ಆ ನಾನೇ ಮಾಡಿದ್ದೀನಿ ಅಂತೇಳಿ ಒಪ್ಕೋತಾನೆ. ಇದನ್ನೆಲ್ಲ ಮಾಡಿದ್ ನಾನೇ. ಆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ದು ನಾನೇ. ಈ ಬಂಗ್ಲೆಯಲ್ಲಿ ಕರ್ಕೊಂಡ್ ಬರ್ತಿದ್ದು ನಾನೇ. ಆ ಮಕ್ಕಳನ್ನ ಸಾಯಿಸ್ತಿರೋದು ನಾನೇ. ಮತ್ತು ಆ ಮಕ್ಕಳ ಭಾಗಗಳನ್ನ ತಿಂತಿರೋದು ನಾನೇ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಂಡ್ಬಿಡ್ತಾನೆ. ಮನೋರೋಗ ತಜ್ಞರು ಅವನಿಗೆ ತಪಾಸಣೆ ಮಾಡಿದಾಕ್ರ ಅವನಿಗೆ ಗೊತ್ತಾಗತ್ತೆ ಅವನೊಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದ. ಅವನಿಗೆ ತಿಳಿದಿರ್ತಾ ಇತ್ತು ಅವ್ನು ಮಾಡ್ತಿರೋದು ತಪ್ಪು ಅಂತೇಳಿ. ಆದ್ರೆ ಅವನ ಮನಸ್ಸಲ್ಲಿರುವಂತಹ ರಾಕ್ಷಸ ಎಲ್ಲವನ್ನು ಕೂಡ ಮಾಡಿಸ್ತಾ ಇತ್ತು. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಸ್ನೇಹಿತರೆ. ಮೋನೇಂದ್ರ ಸಿಂಗ್ ಫಲೀದರ್ ಆ ಮನೆಯ ಮಾಲೀಕ. ಅವನಿಗೆ ಇವೆಲ್ಲ ಗೊತ್ತಿತ್ತ? ಆ ಮನೆಯಲ್ಲಿ ಇಷ್ಟು ದಿನ ನಡೆದಿದ್ರು ಕೂಡ ಅವನ ಗಮನಕ್ಕೆ ಇವ್ಯಾವು ಬರ್ಲಿಲ್ವಾ? ಅಥವಾ ಅವನು ಕೂಡ ಭಾಗಿಯಾಗಿದ್ನ? ಕೇಸು ಕೋರ್ಟಿಗೆ ಹೋಗುತ್ತೆ. ಅಲ್ಲಿ ಹಲವು ಬಾರಿ ಈ ಸುರೇಂದ್ರ ಕೂಲಿಗೆ ಗಲ್ಲು ಶಿಕ್ಷೆ ಆಗತ್ತೆ. ಆಮೇಲೆ ಅವನು ಯಾವುದೋ ಒಂದು ಕಾರಣ ಇಟ್ಕೊಂಡು ತಪ್ಪಿಸ್ಕೊಳ್ತಾ ಇದ್ದ. ಸೊ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ. ನನ್ನ ಮೆಂಟಲಿ ಸರಿ ಇಲ್ಲ. ಸೊ ನನ್ನ ಮನಸ್ಸು ಸರಿ ಇಲ್ಲ. ನನ್ನ ಮೈಂಡ್ ಸೆಟ್ ಸರಿ ಇಲ್ಲ ಅಂತೇಳಿ ಪ್ರತಿ ಬಾರಿ ತಪ್ಪಿಸ್ಕೊತಾ ಇದ್ದ. ಮೋನೇಂದ್ರ ಸಿಂಗ್ ಫೋದರ್ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದ್ವು. ಎಲ್ಲವೂ ಕೂಡ ಕೋರ್ಟು ನಿರ್ದೋಷಿ ಅಂತೇಳಿ ಪ್ರೂವ್ ಮಾಡುತ್ತೆ. ಈ ಸಮಾಜ ಪ್ರಶ್ನೆ ಮಾಡತ್ತೆ. ಆ ಮನೆಯ ಶ್ರೀಮಂತ ವ್ಯಕ್ತಿ, ಆ ಮನೆಯ ಮಾಲೀಕ ಅವನಿಗೇನು ಗೊತ್ತಿರೋದಿಲ್ಲ. ಅಲ್ಲಿ ಕೆಲಸ ಮಾಡ್ತಿರುವಂತಹ ಸೇವಕ ತಪ್ಪು ಮಾಡಿದಾನಂದ್ರೆ ಇದು ಯಾವ ತರ ನಂಬಕ್ ಆಗೋದೇ ಇಲ್ಲ ಅಲ್ಲ. ಸೊ ಇದನ್ನ ನಂಬಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಇದನ್ನೆಲ್ಲ ಮಾಡ್ತಿರೋದು ಆ ಮಾಲೀಕನೇ ಅಂತೇಳಿ ಇಂಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇತ್ತು. ಬಟ್ ಅಲ್ಲಿ ಅವನೇ ಅಂತೇಳಿ ಪ್ರೂವ್ ಮಾಡಕ್ಕೆ ಯಾರಿಂದನೂ ಕೂಡ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ
ಆ ಸುರೇಂದ್ರ ಕೂಲಿ ಒಪ್ಕೊಂಡಿದ್ದ, ಇದನ್ನೆಲ್ಲ ನಾನೇ ಮಾಡ್ತಿರೋದು, ನಾನೇ ತಿಂತಿರೋದು ಅಂತ ಹೇಳಿ. ಪತ್ರಕರ್ತರು ತನಿಖೆ ಮಾಡಿದ್ರು, ಮಾನವ ಹಕ್ಕನ್ನ ಕೇಳ್ತು, ಸಿಬಿಐ ಕೂಡ ತನಿಖೆ ಮಾಡ್ತು, ಆದ್ರೆ ಸಿಕ್ಕಿದ್ದು ಸತ್ಯ ಹೊರಗ್ ಬರ್ಲೇ ಇಲ್ಲ. ಈ ಕೇಸಲ್ಲಿ ಇನ್ನೂ ಕೂಡ ಕೆಲವೊಂದು ಉತ್ತರಿಸದ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 1, ಮನೆಯ ಮಾಲೀಕ ಹೋದರ್ ಅವನಿಗೇನು ಗೊತ್ತೇ ಇರ್ಲಿಲ್ವಾ? ಪ್ರಶ್ನೆ 2, 3 ವರ್ಷದಿಂದ ಆ ಮಕ್ಕಳು ಕಾಣೆ ಆಗ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಅಂತೇಳಿ ಅಲ್ಲಿರುವಂತ ಪೊಲೀಸರಿಗೆ ಏನು ಗೊತ್ತೇ ಆಗ್ತಾ ಇರ್ಲಿಲ್ವಾ? ಲಂಚ ತಿಂತಾ ಇದ್ರ ಅಥವಾ ದಬ್ಬಾಳಿಕೆ ಮಾಡ್ತಾ ಇದ್ರ? ಪ್ರಶ್ನೆ 3, ಅಲ್ಲಿ ಅಧಿಕಾರಿಗಳು ಹೇಳಿರೋ ನಂಬರ್ ಬರೀ 17, ಬಟ್ ಅಲ್ಲಿರುವಂತಹ ಸ್ಥಳೀಯರ ಪ್ರಕಾರ 17ಕ್ಕೂ ಹೆಚ್ಚು ಮಕ್ಕಳು ಕಾಣೆಯಾಗಿದ್ದಾರೆ. ಹಾಗಾದ್ರೆ ಉಳಿದ ಮಕ್ಕಳು ಎಲ್ಲಿಗೆ ಹೋದ್ರು, ಏನಾದ್ರು, ಯಾರಿಗೂ ಕೂಡ ಅದು. ಪ್ರಶ್ನೆ 4, ಈ ಪ್ರಕರಣ ಇನ್ನೂ ಕೂಡ ಕೋರ್ಟ್ ಅಲ್ಲೇ ಇದೆ, ಇದು ಕಂಪ್ಲೀಟ್ ಆಗಿ ಆಗಿಲ್ಲ. ಯಾಕೆ? ಆ ಮಕ್ಕಳ ಅಮ್ಮಂದ್ರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಅವರಿಗೆ ಗೊತ್ತು ನ್ಯಾಯ ಸಿಗೋದಿಲ್ಲ ಅಂತೇಳಿ, ಆದ್ರೆ ಅವರಿಗೆ ಒಂದು ಸ್ಪಷ್ಟವಾಗಿರುವಂತಹ ಉತ್ತರ ಬೇಕು, ಅವರ ಮಕ್ಕಳು ಎಲ್ಲಿಗೆ ಹೋದ್ರು ಅಂತ ಹೇಳಿ. ಇಂದು ನಾನು ನಿಮ್ಗೆ ನಿತಾರಿಯ ಕತೆ ಹೇಳಿದೆ. ಇದು ಬರೀ ಕತೆ ಅಲ್ಲ, ಇದು ಒಂದು ವ್ಯವಸ್ಥೆಯ ವಿಫಲತೆ, ಅಧಿಕಾರದ ದುರ್ಬಳಕೆ, ಇದು ಬಡವರ ಮೇಲಿನ ಅನ್ಯಾಯ. ಅತ್ಯಂತ ಮುಖ್ಯವಾಗಿರೋದು ಇದೊಂದು ಎಚ್ಚರಿಕೆ. ನಿಮ್ಮ ಮಕ್ಕಳ ಮೇಲೆ ನಿಮಗೆ ಎಚ್ಚರವಿರಲಿ. ಸುತ್ತಮುತ್ತ ಏನೇನ್ ನಡೀತಾ ಇದೆ ಅಂತೇಳಿ ನೀವು ಸ್ವಲ್ಪ ಜಾಗೃತರಾಗಿರಿ. ಯಾಕೆಂದ್ರೆ ನಿಮ್ಮ ಮಕ್ಕಳು ಮತ್ತೆ ಕಳೆದೋದ್ರೆ ಮತ್ತೆ ಹುಡುಕಾಡೋದು ತುಂಬಾ ಕಷ್ಟ. ಸೊ ಈ ಕತೆ ಕೇಳಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ನಿಜವಾಗ್ಲೂ ತಪ್ಪು ಮಾಡಿದವ್ರು ಯಾರು? ಈ ಒಂದು ಕೇಸ್ಗೆ ನಿಜವಾಗ್ಲೂ ನ್ಯಾಯ ಸಿಗತ್ತಾ? ಅದಕ್ಕೆ ಉತ್ತರ ನೀವೇ ಹೇಳ್ಬೇಕು. ಇದೇ ತರ ಹಾರರ್, ಥ್ರಿಲ್ಲಿಂಗ್, ಮಿಸ್ಟ್ರಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.